ಎಲ್ಲ ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ವಿಮಾನ ನಿಲ್ದಾಣ ಅದಾನಿ ಕಂಪನಿಗೆ ವಹಿಸಿಕೊಂಡ ನಂತರ, ಅಂದರೆ ಖಾಸಗಿಯವರಿಗೆ ವಹಿಸಿದ ನಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಅವರ ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಟ್ಯಾಕ್ಸಿಯಲ್ಲಿ ದುಡಿದು ಜೀವನ ಮಾಡ್ತಕ್ಕಂಥವರಿಗೆ ಅತಿ ಹೆಚ್ಚು ಹೊರೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಈ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ. ಮಂಗಳೂರಿನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಗರದಲ್ಲಿ ರೇಡಿಯೋ ಟ್ಯಾಕ್ಸಿ ಏನಿದೆ, ಆ್ಯಪ್ ಆಧಾರಿತ ರೇಡಿಯೋ ಟ್ಯಾಕ್ಸಿ, ಓಲಾ ಉಬರದಲ್ಲಿ ಸರ್ವಿಸ್ ಮಾಡುವಂಥ ಟ್ಯಾಕ್ಸಿ ಚಾಲಕರಿಗೆ ನಾವು ನಮ್ಮ ನಿರಂತರ ಹೋರಾಟದ ಪ್ರತಿಫಲವಾಗಿ ಏರ್ಪೋರ್ಟ್ನಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಆ ಪಾರ್ಕಿಂಗ್ ವ್ಯವಸ್ಥೆ ಆಗುವಂಥ ಸಂದರ್ಭದಲ್ಲಿ ಕೂಡ ದೊಡ್ಡ ರೀತಿಯ ಸಂಘರ್ಷಗಳಾಗಿ ಅಲ್ಲಿ ನಮ್ಮ ಮೇಲೆ ಹಲ್ಲೆಗಳಾಗಿ ನಂತರ ಅಲ್ಲಿ ನಮಗೆ ಒಂದು 10 ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಿನಕ್ಕೆ ಓಲಾ ಉಬರ್ನಲ್ಲಿ ಸುಮಾರು 200ರಿಂದ 300ರಷ್ಟು ಬುಕ್ಕಿಂಗ್ಗಳು ಬರ್ತವೆ. ಆದರೆ ಅಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 10 ಮಾತ್ರ. ಈ 10 ಪಾರ್ಕಿಂಗ್ನಲ್ಲಿ ನಾವು ಸೇವೆಯನ್ನು ಕೊಡಬೇಕು. ಆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿ ಸಮರ್ಪಕವಾಗಿಲ್ಲ. ಅಲ್ಲಿ ಬಿಸಿಲು ಮಳೆಗೆ ಕೂಡ ಜನ ಅಲ್ಲಿ ಭಾಳ 2ನೇ ಲೈನ್ನಲ್ಲಿ ನಮಗೆ ಪ್ಯಾಸೆಂಜರನ್ನು ಹತ್ತಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬಿಸಿಲು ಮಳೆ ಬಂದಾಗ ಅವರು ಒದ್ದೆ ಹಾಕಿಕೊಂಡು ಬರಬೇಕು, ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಅಲ್ಲಿ ಪಾರ್ಕಿಂಗಿಗೆ ಕೇವಲ 10 ಗಾಡಿಗೆ ಮಾತ್ರ ಕೊಟ್ಟಿದ್ದಾರೆ. ನಾವು ಅಲ್ಲಿ ಒಂದು ಡ್ರಾಪಿಗೆ ಹೋದರೆ, ಓಲಾ ಉಬರ್ನಲ್ಲಿ ನಾವು ಡ್ರಾಪಿಗೆ ಹೋದರೆ ನಾವು ಇನ್ನೊಂದು ಪಿಕಪ್ ಸಿಗ್ತದೆ ಅಂತ ನಾವು ನೋಡ್ತೀವಿ. ಅದೇ ನಾವು ಭಾಳ ಸಣ್ಣ ಮೊತ್ತದಲ್ಲಿ ಅಲ್ಲಿ ಪಿಕಪ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗ್ತೀವಿ, ಬರುವಾಗ ಇನ್ನೊಂದು ಬಾಡಿಗೆ ಸಿಗ್ತದೆ ಅಂತ ಇಲ್ಲಿ ಹೋಗುವಂಥದ್ದು. ಅಲ್ಲಿ ಪಾರ್ಕಿಂಗ್ ಕೇವಲ 10 ಇರುವಾಗ ನಮಗೆ ಮತ್ತೆ ಅಲ್ಲಿ ಅವಕಾಶ ಇರುವುದಿಲ್ಲ. ಮತ್ತೆ ನಾವು ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ನಾವು ಖಾಲಿ ಪ್ಯಾಸೆಂಜರ್ನ ಬಿಟ್ಟು 10 ನಿಮಿಷದಲ್ಲಿ ನಾವು ಅವರ ಟೋಲ್ ಗೇಟನ್ನು ಪಾಸ್ ಮಾಡಿದರೆ ಮಾತ್ರ ನಮಗೆ ಫ್ರೀಯಾಗಿ ಬರ್ಬೋದು. 10 ನಿಮಿಷ ದಾಟಿದೆ ಅಂತ ಹೇಳಿದರೆ ನಮಗೆ 100 ರೂಪಾಯಿ ಕಟ್ಟುವಂಥ ಒಂದು ದಂಡದ ರೀತಿಯಲ್ಲಿ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ನಾವು ಡ್ರಾಪ್ ಮಾಡಿ ಹೊರಗಡೆ ಬರಬೇಕಾದ್ರೆ ಒಂದೇ ಸಲಕ್ಕೆ 2-3 ವಿಮಾನ ಬಂದಾಗ ಟ್ರಾಫಿಕ್ ಇರ್ತದೆ. ಟ್ರಾಫಿಕನ್ನು ದಾಟಿ ನಾವು ಹೊರಗಡೆ ಬರುವಾಗ ನಮ್ಮಲ್ಲಿ ಪ್ಯಾಸೆಂಜರ್ ಇಲ್ಲದಿದ್ದರೂ ಕೂಡ ನಾವು 100 ರೂಪಾಯಿ ಕಟ್ಟಲೇಬೇಕಾಗ್ತದೆ. ಇನ್ನೊಂದು 10 ನಿಮಿಷವನ್ನು ದಾಟಿದ ಮೂಲಕ ನಾವು ಒಂದು ಪ್ಯಾಸೆಂಜರನ್ನು ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ ನಾವು ಅಲ್ಲಿಂದ ಟೋಲ್ ಗೇಟ್ ಪಾಸ್ ಮಾಡಿದರೆ, ಕಾರ್ನಲ್ಲಿ ಟ್ಯಾಕ್ಸಿ ಒಳಗಡೆ ಪ್ಯಾಸೆಂಜರ್ ಇದ್ದರೆ 100 ರೂಪಾಯಿ ಕಟ್ಟಲೇಬೇಕು. 10 ನಿಮಿಷ ಒಳಗಡೆ ಪಾಸ್ ಆಗುವುದು ನಮ್ಮದು ಟೂರಿಸ್ಟ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಅನ್ನೋ ಕಾರಣಕ್ಕಾಗಿ ಕಟ್ಟಲೇಬೇಕನ್ನುವಂಥ ಒಂದು ರೀತಿ.